ಏನ್ ಕಥೆ ಅಲ್ವಾ. ಅವತ್ತು ಇಡೀ ಕರಾವಳಿ ಮತ್ತೊಂದ್ಸಲ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇತ್ತು. ಆತನ ಮನೆಯವರು ಮಗನ ಭವಿಷ್ಯವನ್ನ ನೆನೆದು ತನ್ನ ಮಗ ಮುಂದಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳ್ತಾ ಇರ್ಬೇಕಾದ್ರೆ ಕರುಳು ಕಿತ್ತು ಬರ್ತಾ ಇತ್ತು. ಎಸ್, ಇವತ್ತು ಹೇಳ್ತಾ ಇರುವಂತಹ ಸ್ಟೋರಿ ಪುತ್ತೂರಿನ ಮಾಣಿಕ್ಯ ಎಂದೇ ಹೆಸರಾಗಿದ್ದ ಅಕ್ಷಯ್ ಕಲ್ಲೆ ಸಾವಿರದ 23 ನವೆಂಬರ್ 6ರ ಆ ರಾತ್ರಿ ಪುತ್ತೂರಿನ ನೆಹರು ನಗರದಲ್ಲಿ ನಡೆದಂತಹ ಭೀಕರ ಘಟನೆ ಈಗಲೂ ಕಣ್ಣಿಗೆ ಕಟ್ಟದ ಹಾಗಿದೆ. ರಾತ್ರೋರಾತ್ರಿ ನಡೆದಂತಹ ಆ ಬ್ರೂಟಲ್ ಇನ್ಸಿಡೆಂಟ್ಗೆ ಇಡೀ ಪುತ್ತೂರೇ ಬೆಚ್ಚಿ ಬಿದ್ದಿತ್ತು. ಹೀಗೆ ಬಲಿಯಾದ ಹುಡುಗ ಅಕ್ಷಯ್ ಕಲ್ಲೇಗ. ಇವನಿಗೆ ಕೇವಲ 26 ವರ್ಷ. ಸೊ ಇವನು ಫೇಮಸ್ ಹುಲಿವೇಷ ತಂಡ ಆಗಿದ್ದಂತಹ ಕಲ್ಲೇಗ ಟೈಗರ್ಸ್ ಇದರ ಲೀಡರ್ ಆಗಿದ್ದ. ಇವನು ಮೂಲತಃ ಪುತ್ತೂರಿನ ಕಲ್ಲೇಗದ ನಿವಾಸಿ. ಕಲ್ಲೇಗದ ಕಲ್ಕುಡ ದೈವಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದ ಚಂದ್ರಶೇಖರ್ ಗೌಡ ಇವರ ಮಗ. ಹಿಂದೆ ಪುತ್ತೂರಿನ CPC ಪೆಟ್ರೋಲ್ ಪಂಪ್ ನಲ್ಲಿ ಕೆಲಸ ಮಾಡ್ತಿದ್ದ ಅಕ್ಷಯ್ ಹುಲಿ ವೇಷದಲ್ಲೂ ಕೂಡ ಒಳ್ಳೆ ನೇಮ್ ಫೇಮ್ ನ ಗಳಿಸ್ಕೊಂಡಿದ್ದ. ಅವನ ಫ್ರೆಂಡ್ಸ್ ಹೇಳೋ ಹಾಗೆ ಅವನ್ಗೆ ಇದ್ದಿತ್ತು ಒಂದೇ ಆಸೆ, ಏನಪ್ಪಾ ಅಂದ್ರೆ ಅವನ ಊರಾಗಿದ್ದ ಕಲ್ಲೇಗ ಅನ್ನೋ ಪ್ಲೇಸ್ ನ ಎಲ್ರೂ ಐಡೆಂಟಿಫೈ ಮಾಡಬೇಕು ಅನ್ನೋದು. ಸೊ ಅದಕ್ಕಾಗಿ ಅವನು ಕೆಲವು ವರ್ಷಗಳ ಹಿಂದೆ ಅಷ್ಟೇ ಕಲ್ಲೇಗ ಟೈಗರ್ಸ್ ಅನ್ನೋ ಟೀಮ್ ನ ಫಾರ್ಮ್ ಮಾಡಿ ಆ ಟೀಮ್ ನ ಲೀಡ್ ಮಾಡಿ ಸಾಕಷ್ಟು ಜನಪ್ರಿಯತೆಯನ್ನ ಕೂಡ ಪಡ್ಕೊಂಡಿದ್ದ. ಹಾಗೇನೆ 2022 ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಸೀಸನ್ 9 ರಲ್ಲಿ ಕೂಡ ಈ ಕಲ್ಲೇಗ ಟೈಗರ್ಸ್ ಟೀಮ್ ಪಾರ್ಟಿಸಿಪೇಟ್ ಮಾಡಿತ್ತು. ಹುಲಿ ವೇಷ ಸ್ಪರ್ಧೆ ಸೇರಿದಂತೆ ಹಲವು ಕಾರ್ಯಕ್ರಮಗಳಲ್ಲಿ ಅಕ್ಷಯ್ ಲೀಡ್ ಮಾಡ್ತಿದ್ದಂತಹ ಟೀಮ್ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿತ್ತು. ಯಾವುದೇ ವಿಷಯದಲ್ಲಾಗ್ಲಿ ನಮ್ಗೆ ಯಾಕೆ ಬೇಕು, ನಾವ್ ಯಾಕೆ ರಿಸ್ಕ್ ತಗೋಬೇಕು ಅನ್ನುವಂತಹ ಈ ಜನರೇಷನ್ ಅಲ್ಲಿ ಯಾರಿಗೆ ಸಣ್ಣ ಪ್ರಾಬ್ಲಮ್ ಆದ್ರೂ ಕೂಡ ಮೊದಲು ಇಡ್ತಿದ್ದ ವ್ಯಕ್ತಿ ಅಂದ್ರೆ ಈ ಅಕ್ಷಯ್ ಕಲ್ಲೇಗ. ನೀವು ನಂಬ್ತಿರೋ ಬಿಡ್ತಿರೋ ಅವನ ಕೊಲೆಗೆ ಕಾರಣವಾಗಿದ್ದು ಒಂದೇ ತಟ್ಟೆಲೆ ಊಟ ಮಾಡ್ತಿದ್ದಂತಹ ಫ್ರೆಂಡ್ಸ್ ಈ ಬೆನ್ನಿಗೆ ಚುರಿ ಹಾಕ್ತಾರೆ ಅಂತಾರಲ್ಲ, ಐ ಥಿಂಕ್ ಇದೇ ಇರಬೇಕು. ಅಂದ ಹಾಗೆ ಅಕ್ಷಯ್ಗೆ ಕಾರಣವಾಗಿದ್ದು ಒಂದು ಬೈಕ್ ಆಕ್ಸಿಡೆಂಟ್ ನ ಪುಟ್ಟ ವಿಚಾರ. ನವೆಂಬರ್ 6ರಂದು ಸಂಜೆ ಅಷ್ಟೊತ್ತಿಗೆ ಯಾವುದೋ ಒಂದು ಪ್ರೈವೇಟ್ ಬಸ್ ನ ಕಂಡಕ್ಟರ್ ಆಗಿದ್ದಂತಹ ಶಿವಪ್ರಸಾದ್ ಮಂಗಳೂರಿನಿಂದ ಪುತ್ತೂರು ಕಡೆಗೆ ಬೈಕ್ ಡ್ರೈವ್ ಮಾಡ್ಕೊಂಡು ಬಂದು ವಿನ್ಯಾಸ್ ಅನ್ನೋನಿಗೆ ಡಿಕ್ಕಿ ಹೊಡೆದಿದ್ದ. ವಿನ್ಯಾಸ್ ವಿವೇಕಾನಂದ ಕಾಲೇಜಿನ ಸ್ಟೂಡೆಂಟ್. ಆಕ್ಚುಲಿ ಹಿ ಈಸ್ ಫ್ರಮ್ ಕೇರಳ. ಆಕ್ಸಿಡೆಂಟ್ ನಿಂದ ಗಾಯಗೊಂಡಿದ್ದ ವಿನ್ಯಾಸ್ ನನ್ನ ಅಕ್ಷಯ್ ಕಲ್ಲೇಗ ಮತ್ತೆ ಅವನ ಫ್ರೆಂಡ್ಸ್ ಪುತ್ತೂರಿನಲ್ಲಿದ್ದಂತಹ ಮಹಾವೀರ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ಆದ್ಮೇಲೆ ಅಕ್ಷಯ್ ಕಲ್ಲೇಗ ಆಕ್ಸಿಡೆಂಟ್ ಮಾಡಿದ್ದ ಬೈಕ್ ಡ್ರೈವರ್ ಶಿವಪ್ರಸಾದ್ಗೆ ಕಾಲ್ ಮಾಡಿ ಟ್ರೀಟ್ಮೆಂಟ್ ಕಾಸ್ಟ್ 2,000 ಆಗಿದೆ, ಅದನ್ನ ಕೊಟ್ಬಿಡಿ ಅಂತ ಇನ್ಫಾರ್ಮ್ ಮಾಡಿರ್ತಾನೆ. ಆದ್ರೆ ಅದನ್ನ ಶಿವಪ್ರಸಾದ್ ರಿಜೆಕ್ಟ್ ಮಾಡೋದಲ್ದೇನೆ ನೀವು ಬೇಕಾದ್ರೆ ಕೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಕೇಸ್ ಯಾಕೆ, ಟ್ರೀಟ್ಮೆಂಟ್ ದುಡ್ಡು ಕೊಟ್ಟು ಸಾಲ್ವ್ ಮಾಡ್ಕೊಳ್ಬಹುದಲ್ವಾ ಅಂತ ಅಕ್ಷಯ್ ಹೇಳ್ತಾನೆ. ಅದಕ್ಕೂ ಕೂಡ ಶಿವಪ್ರಸಾದ್ ಒಪ್ಕೊಂಡಿರೋದಿಲ್ಲ. ಈ ಶಿವಪ್ರಸಾದ್ ಏನ್ ಮಾಡ್ತಾನೆ, ಆಕ್ಸಿಡೆಂಟ್ ವಿಷಯವನ್ನ ಅವನ ಫ್ರೆಂಡ್ ಆಗಿದ್ದಂತಹ ಪ್ರೈವೇಟ್ ಬಸ್ ಡ್ರೈವರ್ ಚೇತನ್ ಕುಮಾರ್ಗೆ ಹೇಳ್ತಾನೆ. ಅದಕ್ಕೆ ಚೇತನ್ ಕುಮಾರ್ ಕೂಡ ಅಕ್ಷಯ್ಗೆ ಕಾಲ್ ಮಾಡಿ ಶಿವಪ್ರಸಾದ್ ದುಡ್ಡೇನ್ ಕೊಡೋದ್ ಬೇಡ, ನೀವು ಕೇಸ್ ಹಾಕೋದಾದ್ರೆ ಹಾಕೊಳ್ಳಿ ಅಂತ ಹೇಳ್ತಾನೆ. ಹೀಗೆ ರಾತ್ರಿ ವೇಳೆ ಅದರ ಬಗ್ಗೆ ಡಿಸ್ಕಷನ್ ಆರ್ಗ್ಯುಮೆಂಟ್ಸ್ ಆಗ್ತಿರ್ಬೇಕಾದ್ರೆ ಅಕ್ಷಯ್ ಕಾಲಲ್ಲಿ ಮಾತಾಡ್ತಿರಲ್ಲ, ದಮ್ ಇದ್ರೆ ಕಲ್ಲೇಗಕ್ ಬಂದ್ ಮಾತಾಡಿ ಅಂತ ಹೇಳ್ತಾನೆ. ಇದರಿಂದ ರೊಚ್ಚಿಗೆದ್ದ ಚೇತನ್ ಕುಮಾರ್ ಅವನ ಫ್ರೆಂಡ್ ಆದಂತಹ ಮನೀಶ್ ಪಾಟೀಲ್ಗೆ ಕಾಲ್ ಮಾಡ್ತಾನೆ. ಇವನು ಪಡೀಲ್ ನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಸೇಲ್ ಮಾಡ್ತಿದ್ದ. ಹಾಗೇನೆ ಅವನು ಕೂಡ ಅಕ್ಷಯ್ಗೂ ಕೂಡ ಫ್ರೆಂಡ್ ಆಗಿರ್ತಾನೆ. ಸೊ ಮನೀಶ್ ಪಾಟೀಲ್ ನ ಮತ್ತೆ ಎಲೆಕ್ಟ್ರಿಷಿಯನ್ ಆಗಿದ್ದಂತಹ ಮಂಜುನಾಥ್ ಹಾಗೇನೆ ಕಾಂಗ್ರೆಸ್ ಮುಖಂಡ ಕೇಶವ್ ಪಾಟೀಲ್ ನನ್ನ ಸೇರ್ಕೊಂಡು ಕಲ್ಲೇಗಕ್ ಬರ್ತಾರೆ. ಈ ಸಂದರ್ಭದಲ್ಲಿ ಅಕ್ಷಯ್ ಅವನ ಫ್ರೆಂಡ್ ಆದಂತಹ ವಿಖ್ಯಾತ್ ಮತ್ತೆ ಅಲ್ತಾಫ್ ನೊಂದಿಗೆ ರಾತ್ರಿ ಟೈಮ್ ಅಲ್ಲಿ ಮಾಮೂಲಿ ಸೇರೋ ಪ್ಲೇಸ್ ಅಂದ್ರೆ ನೆಹರು ನಗರದ ಜಂಕ್ಷನ್ ನಲ್ಲಿರೋ ATM ಹತ್ರ ನಿಂತ್ಕೊಂಡಿದ್ದಾಗ ಅಲ್ಲಿಗೆ ಚೇತನ್ ಕುಮಾರ್ ಮತ್ತು ಅವನ ಫ್ರೆಂಡ್ ಕಾರಲ್ಲಿ ಬರ್ತಾರೆ. ಸುಖ ಸುಮ್ನೆ ಬೆಳಗ್ಗೆ ಆಗಿದ್ದಂತಹ ಬೈಕ್ ಆಕ್ಸಿಡೆಂಟ್ ಬಗ್ಗೆ ಬೇಕಂತಾನೆ ಚರ್ಚೆಗೆ ಇಳಿತಾರೆ. ಚರ್ಚೆ ಸೀರಿಯಸ್ ಆಗಿ ಆರ್ಗ್ಯುಮೆಂಟ್ಸ್ಗೆ ಹೋಗುತ್ತೆ. ಅದರ ವಿಷಯಕ್ಕೆ ಹೊಡೆದಾಟ ಕೂಡ ಆಗುತ್ತೆ. ಫ್ರೆಂಡ್ಸ್ ಆಗಿದ್ದಂತಹ ಅಕ್ಷಯ್ ಮತ್ತೆ ಮನೀಶ್ ನಡುವೆ ಕೂಡ ಆಕ್ಸಿಡೆಂಟ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದಿರುತ್ತೆ. ಈ ಟೈಮ್ ನಲ್ಲಿ ಚೇತನ್ ಕುಮಾರ್ ಅವನ್ ಬಂದಿದ್ದಂತಹ ಕಾರ್ನಿಂದ
ತಗೊಂಡ್ ಬಂದು ಅಕ್ಷಯ್ಗೆ ಬೀಸ್ತಾರೆ. ಈ ವೇಳೆ ಅಕ್ಷಯ್ ಜೊತೆಗಿದ್ದ ವಿಖ್ಯಾತ್ ಅಡ್ಡ ಬಂದಾಗ ಅವನಿಗೂ ಕೂಡ ತಲ್ವಾರ್ನ ಪೆಟ್ಟು ಬೀಳುತ್ತೆ. ಅವನು ಮತ್ತೆ ಜೊತೆಗಿದ್ದ ಅಲ್ತಾಫ್ ಅಲ್ಲಿಂದ ಓಡಿ ತಪ್ಪಿಸ್ಕೊಳ್ತಾರೆ. ಅವರು ಎಸ್ಕೇಪ್ ಆದ ಸಂದರ್ಭದಲ್ಲಿ ಅಕ್ಷಯ್ ಕೂಡ ಪರಾರಿಯಾಗೋದಕ್ಕಂತ ಅವನ ಬೈಕ್ ಹತ್ತಾಗ ಅಲ್ಲೇ ಇದ್ದ ಮಂಜುನಾಥ್ ಬೈಕ್ ಕೀಯನ್ನ ತೆಗೆದು ಎಸಿತಾನೆ. ಆಗ ಅಕ್ಷಯ್ ಕೂಡ ಓಡೋಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾಗ ಚೇತನ್ ಕುಮಾರ್ ಬೀಸಿದ್ದ ಬೈಕಿಗೆ ತಾಗಿ ತುಂಡಾಗುತ್ತೆ. ಆಗ ಮನೀಶ್ ಅವನ ಜೊತೆಗಿದ್ದಂತಹ ತಲ್ವಾರ್ನಿಂದ ಅಕ್ಷಯ್ಗೆ ಬೀಸ್ತಾನೆ. ಅಲ್ಲಿಂದ ಮತ್ತೆ ಅಕ್ಷಯ್ ಕಲ್ಲೆಗೆ ಓಡ್ಲಿಕ್ಕೆ ಶುರು ಮಾಡ್ತಾನೆ. ಪಕ್ಕದಲ್ಲೇ ಇದ್ದ ಆಟೋ ಸ್ಟ್ಯಾಂಡ್ ನ ಪಾರ್ಕ್ ಹತ್ರ ಬಂದು ನೆಕ್ಸ್ಟ್ ರೋಡ್ ಕ್ರಾಸ್ ಮಾಡಿ ಅಲ್ಲೇ ಇದ್ದ ಮಾಸ್ಟರ್ ಪ್ಲಾನರಿ ಇನ್ಸ್ಟಿಟ್ಯೂಟ್ ನವರ ಖಾಲಿ ಜಾಗದಲ್ಲಿ ಇದ್ದ ಪೊದೆಗಳ ಮಧ್ಯೆ ಹೋದಾಗ ಅಲ್ಲಿಗೂ ಆಡಿಸ್ಕೊಂಡು ಬಂದ ದುಷ್ಕರ್ಮಿಗಳು ನಿಂದ ಮುಖ, ಕೈ, ಕಾಲುಗಳಿಗೆ ನಡೆಸಿ ಅಕ್ಷಯ್ ಕಲ್ಲೇಗನನ್ನ ಮಾಡ್ತಾರೆ. ಆರೋಪಿಗಳು 50ಕ್ಕಿಂತಲೂ ಹೆಚ್ಚು ಬಾರಿ ಅವನ್ಗೆ ಆತನ ಬದುಕನ್ನೇ ತಿಂದು ಮುಗಿಸಿಬಿಟ್ರು. ಆವತ್ತು ಆತನ ಕನಸು ನುಚ್ಚು ನೂರಾಗಿ ಹೋಯ್ತು. ಇಡೀ ಊರಿಗೆ ಹೆಸರು ತರಬೇಕು ಅಂತ ಅನ್ಕೊಂಡಿದ್ದ ಆ ಯುವಕ ಕೊನೆ ಕ್ಷಣದಲ್ಲೂ ಕೂಡ ಯಾರದ್ದೋ ಕೋಪದ ಕೂಪಕ್ಕೆ ಬಲಿಯಾಗಿ ಬಿಟ್ಟ. ಆತನ ಕಥೆಯ ಹಿಂದೆ ಬಿದ್ದ ನಮಗೆ ಸಿಕ್ಕಿದ್ದು ಆತನ ಬದುಕಿನ ಆಸೆಗಳು ಮಾತ್ರ. ಆ ಆಸೆ ಏನು ಗೊತ್ತೇ? ತನ್ನ ಊರಿಗೆ ಏನಾದ್ರೂ ಮಾಡಬೇಕು, ನನ್ನಿಂದ 10 ಜನರ ಬದುಕು ಚೆನ್ನಾಗಿರ್ಬೇಕು, ನನ್ನ ಹಿಂದೆ ಇರುವ ಯುವಕರ ಬದುಕು ಚೆನ್ನಾಗಿರ್ಬೇಕು, ನನ್ನಿಂದ ನನ್ನ ಊರಿನ ಹೆಸರು ಖ್ಯಾತಿಯನ್ನ ಪಡಬೇಕು ಅನ್ನೋದು. ಇವತ್ತಿಗೂ ಕೂಡ ಮಂಗಳೂರಿನ ಕಲ್ಲೇಗ ಅನ್ನುವ ಊರಿನ ಹೆಸರು ಅಚ್ಚಳಿಯದಂತೆ ಉಳಿದಿದೆ ಅಂದ್ರೆ ಅದಕ್ಕೆ ರೀಸನ್ ಈ ಅಕ್ಷಯ್ ಕಲ್ಲೇಗ. ಎಸ್, ಇವತ್ತಿಗೂ ಕೂಡ ಈತನ ಹಿಂದೆ ಇದ್ದಂತಹ ಒಂದಷ್ಟು ಉತ್ತಮ ಮನಸ್ಸುಗಳು ಈತನ ಹೆಸರನ್ನ, ಈತನ ಅದೊಂದು ಟೀಮನ್ನ ಮತ್ತಷ್ಟು ಒಳ್ಳೆಯ ಕೆಲಸಗಳಿಂದ ಜೀವಂತವಾಗಿ ಇರಿಸಿದ್ದಾರೆ. ಅದೇನೋ ಗೊತ್ತಿಲ್ಲ, ಅವತ್ತು ಜೊತೆಯಲ್ಲಿದ್ದವರೇ ತನಗೆ ಮುಹೂರ್ತ ಇಡ್ತಾರೆ ಅನ್ನುವ ಐಡಿಯಾ ಇದ್ದಿದ್ದರೆ ಆ ಯುವಕ ಬಲಿ ಆಗ್ತಾ ಇರಲಿಲ್ಲ. ಆದ್ರೆ ನಂಬಿಕೆ ಆತನ ಜೀವನಕ್ಕೆ ದೊಡ್ಡ ಪೂರ್ಣ ವಿರಾಮವನ್ನೇ ಹಾಕ್ತು. ಆಸೆಗಳು ನುಚ್ಚು ನೂರಾಯ್ತು. ಬಾಳಿ ಬದುಕಬೇಕಿದ್ದ ಮಗ ಪೊದೆಯೊಂದರಲ್ಲಿ ಹೆಣವಾಗಿ ಬಿತ್ತಿದ್ದ. ತಂದೆ ತಾಯಿ ಕಣ್ಣೀರಲ್ಲಿ ಕೈ ತೊಳಿತಾ ಇರಬೇಕಾದ್ರೆ ಇಡೀ ಕರಾವಳಿ ಅವರಿಗೆ ಸಾಂತ್ವನವನ್ನ ನೀಡಿತ್ತು. ಕಳೆದುಕೊಂಡ ಮಗ ಸಂಪಾದನೆ ಮಾಡಿದ ಜನರೆಷ್ಟು ಎಂದು ಅವರಿಗೆ ಅಂದು ಅರಿವಾಯ್ತು. ಕೊನೆಯದಾಗಿ ಒಂದು ಮಾತು, ಕೋಪ ಏನನ್ನ ಮಾಡೋದಿಕ್ಕೂ ಹೇಸೋದಿಲ್ಲ, ಆದ್ರೆ ಮತ್ತೊಬ್ಬರ ಮಕ್ಕಳನ್ನ ತಿಂದು ತೆಗೆದರೆ ಅವರ ಆ ಕಣ್ಣೀರು ನಿಮ್ಮ ಮನೆಗೆ ಒಂದು ದೊಡ್ಡ ಶಾಪವೇ ಸರಿ. ಆಮೇಲೆ ಈ ಲೀಗಲ್ ಬ್ಯಾಟಲ್ಗೆ ಸಿಕ್ಕಿ ಹಾಕಿಕೊಂಡಾಗ ಮಾತ್ರ ಇದೆಲ್ಲ ಬೇಡ ಇತ್ತು ಅನ್ನೋ ಭಾವನೆ ಬರುತ್ತೆ. ಅಂಡ್ ಪ್ಲೀಸ್, ಸದ್ಯ ಮಂಗಳೂರಿನ ಪರಿಸ್ಥಿತಿ ಇದೇ ರೀತಿಯಾಗಿದೆ, ಯೋಚನೆ ಮಾಡಿ ಅಷ್ಟೇ.